ನಾಲ್ಕು ಯುಗದಾಗ ಇಲ್ಲ ಹೆಣ್ಣು ಇಚ್ಚಿ ಕಡೆ ಹುಟ್ಟ್ಯಾಳ ಹೌದಲ್ಲ ಏ ಯಾವ ಋಷಿ ಬರೋದು ಇಂತ ಅಡಮುಟ ಪುರಾಣ ಸರ್ವ ದೇವ್ರೆಲ್ಲ ಶಕ್ತಿದಿಂದ ಆಗ್ಯಾರ ಉತ್ಪನ್ನ ಲಕ್ಷ್ಮಿ ಜಲರಿ ಒಳಗ ಲಿಂಗ ಮುಡುದು ಏನ ಕಾರಣ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲಿ ಅದಾನೋ ಗಂಡ ದೇವ್ರ ಹೌದು ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗೆ ಫಲವೇನ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಏನಾಯ್ತು ತಂಗಿ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂದಿನ ಕೂಸ ಮಾಡಿ ಅಡಿಸಳ ದೇವರ ಸತ್ವ ಉಳಿತ ಅಲ್ಲೇನ ಉಳಿತ ಅಲ್ಲೇನ ಅಲ್ಲೇನ ಏ ಹಿಂದಾದ್ರು ಯಾವ ದೇವರ ರೀತಿಯಲ್ಲಿ ನಡೆದಾನ ಮಾಡಿದ ಕರ್ಮ ದೇವರಿಗೆ ಆದ್ರು ಬಿಟ್ಟಲು ಬೆನ್ನ ಮಾಡಿದ ಕರ್ಮ ದೇವರಿಗೆ ಆದ್ರು ಅವ ಬಿಟ್ಟಿಲ್ವ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಹೌದಲ್ಲ ಏ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರಿನ ಮೂರ ತಲಿಯಾಗೋದು ದತ್ತಾತ್ರಿಗೆ ಏನ ಕಾರಣ ಹಿಂಗ ಶತಕೋಟಿ ಬರದ ಇಟ್ಟ ರಾಮಾಯಣ ಕೇಳ್ರಿ ರಾಮಾಯಣ ಏ ವಾಲಿ ಕೋಳಿ ಅನಸಿಕೊಂಡ ವಾನರ್ನ್ಯಾಕ ಹೊಡಿಯತ್ತೆ ಹೌದು ಏ ನಿತ್ಯ ಊಟ ಮಾಡತ್ತಿದ್ದು ಕರ್ಮ ಭೋಜನ ಬಬ್ರುವಾನ ಯಾಕ ಹೊಡೆದು ತನ್ನ ಖಾಸ ಮಂದಿನ ಬಬ್ರುವಾನ ಯಾಕ ಹೊಡೆದು ತನ್ನ ಖಾಸ ಏನಂತ ಹೇಳ್ತಾರು ಏನಂತ ತಂಗಿ ಒಬ್ಬಾಕಿ ಹೆಣ್ಮಗಳ ಈಗ ಹೊಳಿ ದಾಟಿಸ್ಬೇಕಾದ್ರ ಏನಾಯ್ತು ಜರ್ ಕರ್ತ ಹೆಣ್ಮಗಳ ಮುಡ್ಚಟ್ಟ ಹೇಳಂದ್ರ ಹೌದಲ್ಲ ಅಂಬಿಗೆ ಇದ್ದವ ಕೈಯಾಗ ಒಂದ್ ಬಗಸಿ ನೀರ್ ತಗೊಂಡ ದೂರ ಕುಣಿಸಕಿಗೆ ನೀರ್ ಹಾಕ್ತಾನ ನೀರ್ ಹಾಕ್ತಾನಂತ ಹೇಳ್ತಾನು ಹಂಗ ಇದ ಗಡಿಗೆ ಸ್ಥಿರವಾದ ಗಡಿಗೆಲ್ಲ ಯಾವ ಮಂತ್ರ ನುಡ್ದ ನೀರ್ ಹಾಕ್ತಾನೋ ಅಂತ ಕೇಳತ್ತಾರ ಅವ್ರು ಹೌದು ಹೌದಲ್ಲ ತಂಗಿ ಅಂದ್ರೆ ಹೆಂಗ ಯಾವ ಮಂತ್ರ ನುಡದ ನೀರ್ ಹಾಕ್ತಾನ ಮತ್ತ ಮೇಲಾಗಿ ಇದು ಗಡಿಗೆ ಸ್ಥಿರವಾದದಲ್ಲ ಅಲ್ಲಂತ ಹೇಳ್ತಲ್ಲ ನೀವೊಂದು ಮುಡಚಟ್ಟ ಗಡಿಗೆ ಇದ್ದಂಗ ನೀ ಎದಕ್ಕೂ ಉಪಯೋಗ ಇಲ್ಲ ಅಂತ ಹೇಳತ್ತೆ ಹೇಳ್ತಾನೆ ಸುನ್ನಾಳ ಮಗತುಮ ಕಾಕ ಹೇಳ್ತಾನ ಈ ಪ್ರಥಮದೊಳಗ ಮುಡಚಟ್ಟೇನ ಹೆಣ್ಮಕ್ಳಿಗಿತ್ತನ ಇಲ್ಲ ತಳದಾಗ ಹೆಣ್ಮಕ್ಳಿಗೆ ಇದ್ದಿದ್ದಿಲ್ಲ ಯಾರಿಗಿತ್ತು ಪ್ರಥಮದೊಳಗ ನಿಮ್ಮ ದೇವಲೋಕದಾಗ ಇಂದ್ರ ದೇವಗಿತ್ತ ಖರೆ ಐತಿ ಬಗಲಾಗ ಕೌಂದಿ ಕಟ್ಕೊಂಡ ತಿರುಗತಿದ್ಯೋ ನನ್ನ ತಂಗಳ ತುಕಡಿಯೇ ಕೇಳು ತಮ್ಮ ಬಗಲಾಗ ಕೌಂದಿ ಕಟ್ಕೊಂಡ ತಿರುಗುತ್ತಿದ್ದಿ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನು ಇದ ಏನ್ ಬಗಲಾಗ ಕೌಂದಿ ಕಟ್ಕೊಂಡ ತಿರುಗಲಾಕತ್ತಿದಿ ಏನು ನಿನ್ನ ಅವತಾರ ಪಾಲ ಹಂಚನು 4 ಭಾಗ ಮಾಡುನು ಕೂಡ ಅಂದಾಗ 4 ಪಾಲು ಮಾಡ್ಬೇಕಾತ 4 ಪಾಲು ಹೆಂಗ್ ಮಾಡಿದ ಒಂದ ಪಾಲ ನೀರಿಗೆ ಕೊಟ್ರ ಒಂದ ಪಾಲ ಭೂಮಿಗೆ ಕೊಟ್ರ ಒಂದ ಪಾಲ ಗಿಡಕ್ಕೆ ಕೊಟ್ರ ಇನ್ನೊಂದ ಪಾಲ ಹೆಣ್ಣಿಗೆ ಕೊಟ್ರ ಹೌದಲ್ಲ 4 ಭಾಗ ಅದು ಒಂದ್ ನೋಡ್ರಿ ಈಗ ಸದಾ ಭೂಮಿ ಆಗ್ಲಿ ನೀರಾಗ್ಲಿ ಗಿಡ ಆಗ್ಲಿ ಹೆಣ್ಣಾಗ್ಲಿ ಸತತ ಹಾಕೋತ ಬರ್ತಾವ ಇವು ಮುಡ್ಚಟ್ಟ ಆಗಿ ಗಿಡ ಆದ್ರೂ ಆಗತೈತಿ ಭೂಮಿನೂ ಆಗತೈತಿ ನೀರುನು ಆಗತೈತಿ ನೀರ್ ಹೆಂಗ ನೀರ್ ತೆರಿ ಹೊಡದ 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 ದಂಡಿಗೆ ನೊರಿಗಟ್ಟತೈತಿ ಅಲ್ಲಿ ನೀರ ಮುಡ್ಚಟ್ಟ ಆಗತೈತಿ ಇನ್ನ ಭೂಮಿ ಎಲ್ಲಾ ಕಡೆ ಸುದ್ದಿ ಇರ್ತೈತಿ ಒಂದೊಂದು ಜಾಗನ್ಯಾಗ ರೈತ ಹೇಳ್ತಿರ್ತಾರ ನೋಡ ಏನಂತ ತಮ್ಮ ಭೂಮಿ ಸೌಳೇರ್ ಐತಿ ನೋಡು ಇಲ್ಲಿ ಭೂಮಿ ಎಲ್ಲಿ ಸೌಳೇರ್ ಇರ್ತೈತಿ ಅಲ್ಲಿ ಭೂಮಿ ಮುಡ್ಚಟ್ಟ ಆಗಿರ್ತೈತಿ ಇನ್ನ
ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಈ ಗಿಡಕ್ಕ. ಈ ಗಿಡಕ್ಕ ಸಣ್ಣದಿದ್ದಾಗ ಇರ್ತೈತಿ ಲೆಕ್ಕಿನ್ಯಾಗ. ಹೌದಲ್ಲ, ಜರ ಬಿರುಸಾಗಿ ನೀಟಾಗಿ ನಿತ್ತ ಅವಾಗ ಗಿಡದಾಗ ಅಂಟಾಗಿ ಸೋರ್ಲಾಕ ಚಾಲೂ ಮಾಡ್ತೈತಿ, ಅಲ್ಲಿ ಗಿಡ ಮುಡ್ಚೆಟ್ಟ ಆಗ್ತೈತಿ. ಹೌದು ಹೌದಲ್ಲ, ತಿಂಗಳದಾಗ 5 ದಿವಸ ಹೆಣ್ಣು ಮುಡ್ಚೆಟ್ಟ ಆಗ್ತೈತಿ ಅನ್ಲಿಕ್ಕಿಂತ ಬೀಜಗಳು ಬರ್ಲತ್ತೇವ್ರಿ ಭೂಮಿ ತಲಿ ಮ್ಯಾಗ. ಖರೆ ಐತಿ. ಮತ್ತ ಆಕಿನ ಮುಡ್ಚೆಟ್ಟ ಆಗಿರ್ಲಿಕ್ಕ ಕಾಪಿ ಕೆಬ್ಬಣ ಬುಟ್ಟಿ ಅಂತ ಬೀಳ್ತಿದ್ದೇನ? ಏನು ಒಟ್ಟ ಇಲ್ಲ. ಎಲ್ಲಿದು ಬರ್ತಿದ್ದಿ? ಒಟ್ಟ ಇಲ್ಲ. ಒಂದಗದ ಮಾಡ್ಬೇಕಾಗಿತ್ತು. ಹೆಂಗ ತಿರುಕೋತ್ ಹೋಗ್ಲಿ ಮಗ ಅಂತೇಳಿ ಅಲ್ಲೇ ಇವನು ಬಗಲಾಗ ಹೋಗ್ತಿತ್ತು, ಅಲ್ಲಿ ಬಿಡ್ಬೇಕಾಗಿತ್ತು ಇವನು. ಹಿಂಗತ್ರೆ ಸಂಧ್ಯಾ ನಾಯಿಗಳ ಬಗಲಾಗ ಸಂದ್ರೆ ನೆಕ್ಕೋತ್ ಹೇಳ್ತಿದ್ದು. ಉಳಿಸ ನಮ್ಮ ತಾಯಿ ಅದ್ ಹಂಗಿಲ್ರಿ. ಹೆಂಗ ಅದಕ್ಕ ಯಾವ ಮಂತ್ರ ಅಂತ ಹೇಳಿ ಕೇಳ್ತಾರಪ್ಪ ಅಂದ್ರ ಯಾವುದು ನೋಡು, ಓಂ ಪವಿತ್ರಾಯ ನಮಃ ಅಂತ ಹೇಳಿ ಕಿಸಿನ ನೀರ್ ಹಾಕ್ತಾನವ. ಹೌದು ಹೌದು. ಯಾವ ಪವಿತ್ರಾಯ ನಮಃ? ಹೌದ. ಅಲ್ಲಿ ಅಪವಿತ್ರ ಇರ್ತತಿ, ಅದ ಮುಡ್ಚೆಟ್ಟಾದ ಬಳಕ ಅಪವಿತ್ರ ನೀರು ತಗೊಂಡು ಹಾಕಿದ ಬಳಕ ಪವಿತ್ರ ಆಗಿ ನೀರಿನೊಳಗೆ ಕುಣಸ್ಕೋತಾರಕಿನ. ಯಾವ್ದ್ರಾಗ? ನಾವಿನ ಒಳಗೆ ಪವಿತ್ರಾಯ ನಮಃ ಅಂತೇಳಿ ಅಂದ ಬಳಕನ ಅದ ಪವಿತ್ರ ಆಗ್ತೈತಿ. ನೀರ್ ಅಂದ್ರೆ ಹೆಣ್ಣ, ಈಗ ಹೊಳಿ ಅಂದ್ರೆ ಹೆಣ್ಣ ಅಂತ ಹೇಳ್ತಾರ. ನೀರ್ ಅಂದ್ರೆ ಹೆಣ್ಣ, ನಾವಂದ್ರೆ ಹೆಣ್ಣ ಇಟ್ಕೋತೈತಿ, ಅದ ಬಂದವ್ರನ್ನೆಲ್ಲ ತಗೋತೈತಿ ಅದ್ರೊಳಗೆ. ನಾವಂದ್ರೆ ಹೆಣ್ಣ, ನೀರ್ ಅಂದ್ರೆ ಹೆಣ್ಣ, ನೀರ್ ಹೊಳಸೋಕಿನ ಒಂದ್ ಹೆಣ್ಣ. ನಿಮ್ಮ ಅಪ್ಪನ ಪಾಲ್ ಇದ್ರಾಗ ಏನ ಬಂದೈತಿ ಅಣ್ಣ? ಇವ್ರ ಅಪ್ಪನ ಪಾಲನೇ ಇಲ್ಲ ತಂಗಿ. ನೀ ಎಲ್ಲಿದಿ? ಸೋಮನಿ ಹೆಂಗ? ನೀ ಹೊರಗ ಪೊಲೀಸ್, ಹೌದ? ನೀ ಹೊರಗದಿ ಪೋಸ್ದಾರದಿ, ನನ್ನ ಕೈಯಾಗ ಬಂದ್ರ ಪಿಂಜಾರ ಆಗ್ಬೇಕು. ಪಿಂಜಾರ ಆಗಬೇಕು ಮೊದಲ ಮನ್ಯಾಗ ಹಂಗ. ಅದು ಹೆಂಗ ನಾವು ವಿಚಾರ ಮಾಡ್ರಿ ನೀವು. ಹೆಂಗ್ರಿ ನೋಡ್ರಿ ಎಷ್ಟು ವಿಚಾರ. ಬರೇ ಯಾವ ನಾ ಮಸೀನಾಳದಕ್ಕೆ ಅವ ಸುಣ್ಣಾಳದವ. ಹೌದು ಹೌದಲ್ಲ. ಬರೇ ನಾನು ಮದುವೆ ಮಾಡ್ಕೊಂಡು ತಂದ ಬಳಕ ಬರೇ 4 ದಿವಸ, ಬಾಳ ದಿವಸ ಅಲ್ಲ. 4 ದಿನದಾಗ ಏನ ಬರೇ ನನ್ನ ಮನಿ ಬಿಟ್ಟು ನಿನ್ನ ಮನ್ಯಾಗ ಬಂದ 4 ದಿವಸಿಗೆ ನಿನ್ನ ಟೇಜರಿ ಕೀಲಿ ನನ್ನ ಕೈಯಾಗ ಬರ್ತೈತಿ ಅಂದ್ರ ನನ್ನ ಡಿಗ್ರಿ ಇಟ್ಟಿರ್ಬೇಕು. ನಮ್ಮಲ್ಲಿ ಹೆಚ್ಚ ಡಿಗ್ರಿ ಹೆಚ್ಚಾದ್ ನಾವು. ನಿನ್ನ ಲಾಕರ್ ಕೀಲಿ ನನ್ನ ಕೈಯಾಗ, ಅಲ್ಲಿ ಲಾಕರ್ ಕೀಲಿ ನನ್ನ ಕೈಯಾಗ ಬರ್ತಂದ್ರ ಈ ಲಾಕರ್ ಓಪನ್ ಆಗ್ತತಿ. ದೌಡಲ್ಲ ಎರಿಕ ಹನುಮದೇವ್ರ ಗುಡಿಗೆ ಹಾಸಿಗೆ ಹೋಲಿ ಮೊದಲ ಹಾಸಿಗೆ. ಅದಕ್ಕ ಬೇರೆ ಐತಿ ಯಾವ ಬಹಳ ಕಠಿಣ ಐತಿ ತಂಗಿ. ನೀನು ಬ್ಯಾರೆ ಐತಿ ಯಾವ. ಸುಮ್ಮನೆ ಮಾತಾಡಂಗಿಲ್ಲ. ಹೌದು, ನಮಗ ಮಾತಾಡ್ಲಕ್ ಹಚ್ಚಿದಿ, ನೀ ತಡಿಯಂಗಿಲ್ಲ, ನೀ ಉಳಿಯಂಗಿಲ್ಲ. ಅದಕ್ಕೆ ಏನ್ ಹೇಳತ್ಯಾರು? ಏನಂತ ತಂಗಿ? ಎಲ್ಲ ಪರಮಾತ್ಮ ಮಾಡ್ಯಾನ, ಪರಮಾತ್ಮ ಅಂದ್ರ ದೊಡ್ಡವ, ದೇವ್ರ ಹೆಚ್ಚಿನವ ಅಂತ ಹೇಳತ್ಯಾರ. ಹೌದಲ್ಲ. ಅದಕ್ಕೆ ಈಗ ಮಲ್ಲಯ್ಯನ ಸುದ್ದಿ ತಂದಾರಿ. ಯಾವ ಮಲ್ಲಯ್ಯ? ಮಲ್ಲಯ್ಯ ಅಂದ್ರ ಬಾಳ ದೊಡ್ಡವ ಮತ್ತ. ಹೌದು ಹೌದು, ಮಲ್ಲಯ್ಯ ರೆಡ್ಡಿ ಮಲ್ಲಂ ಬೇಡ್ಕೊಂಡಳತ್ತವಂಗ. ಏನಂತ? ಎಲ್ಲಾ ಜಾತಿಗೆ ಅನಕ ದಂಡಿಗಿಡಪ್ಪ, ರೆಡ್ಡಿಯಾರ ಜಾತಿಗೆ ಒಟ್ಟ ಬಡತನ ಬರಬೇಡದ ಬೇಡ್ಕೊಂಡಳತ್ತ. ಅದಕ್ಕ ನಿನ್ನ ಮಲ್ಲಮ್ಮ ರೆಡ್ಡಿ ಜಾತಿ ಆಟ ನೋಡಿ ಉಳುಕಿದ ಜಾತಿಯವ್ರ ಏನಕ್ಕೆ ಬಾಯಾಗ ಮುಳ್ಳು ಮುರಿದಿದ್ರೇನು ಅಂತ ಕೇಳ್ತಾನವ. ಇವನ ತಗದ್ ಹೆಂಗೈತಿ ಗೊತ್ತೇನ್ರಿ? ಹೆಂಗ ತಂಗಿ? ಇವ್ ಅಟ್ಟ 3 ಮಂದಿ ಹಾಡಿಕೆ ಮಾಡ್ಯಾರ ಇಲ್ಲಿ. ನಾಳೆ 10 ಮನಿಗೆ ಹಾಡಿಕೆ ಮಾಡ್ರ ಮಂಗಳಾರತಿ ಆತಂದ್ರ ಇವ್ರಿಗೆ 3 ಮಂದಿಗೆ ಪಗಾರ ಕೊಡ್ತೀರಿ ನೀವು. ಹೌದು ಹೌದು. ಕಮಿಟಿ ಅವ್ರಾಗ್ಲಿ ದೈವದವ್ರಾಗ್ಲಿ ಇವ್ರು 3 ಮಂದಿ ಹಾಡಿಕೆ ಮಾಡ್ಲತ್ಯಾರು. ಇವ್ರಿಗೆ ಎಟ್ಟ ಪಗಾರ ಕೊಡ್ಬೇಕಾಗ್ತತಿ? ಅಷ್ಟ ಕೊಡ್ಬೇಕಲ್ಲ. ದುಡ್ಕೊಂಡಾರು ಇವ್ರಿಗೆ ಕೊಡ್ತೀರಿ. ಮತ್ ಇವ್ರ ಮನ್ಯಾಗ ಇವ್ರ ಮುತ್ಯಾನ ಪುಣ್ಯತಿಥಿ ಮಾಡ್ಲಕ್ ರೊಕ್ಕ ಕೊಡದ್ರ ಕುಡ್ದಾತೇನ? ಹಂಗ ನೋಡ, ದುಡ್ಕೊಂಡದಿ ನಿನಗ ಅಟ್ಟ ಕೊಡ್ಬೇಕಾಗೈತಿ. ಆಕೆ ದುಡ್ಕೊಂಡಾಳು ಪಡ್ಕೊಂಡಾಳ. ಮತ್ ಹಿಂದಾಗಡೆ ಎಲ್ಲರಿಗೆ ಕೊಡಂದ್ರ ಆಕೆ ಕೇಳ್ತಾಳು. ಅದನ್ನೆಲ್ಲ ಕಷ್ಟ ಯಾರಿಗೆ ಆಗೈತಿ ಅವ್ರ ನುಂಗಬೇಕಾಗೈತಿ. ಹಂಗ ಕೈ ಮುರಿದ್ರ ಕಟ್ಲಾಕ ಬರ್ತೈತಿ, ಕಾಲ ಮುರಿದ್ರ ಕಟ್ಲಾಕ ಬರ್ತೈತಿ, ಮನಸ್ಸು ಮುರಿದ್ರ ಕಟ್ಲಾಕ ಬರಂಗಿಲ್ಲ. ಹಂಗ ಮಲ್ಲಯ್ಯ ಬಾಳ ದೊಡ್ಡವ, ಮಲ್ಲಯ್ಯ ಬಾಳ ದೊಡ್ಡವ ಅತ್ತೇನ್ರಿ ಸುಣ್ಣಾಳ ಕಲ್ಲಯ್ಯ. ಹಂಗಲ್ಲೋ ಯಪ್ಪ, ಮಲ್ಲಯ್ಯ ಹೆಂಗ ದೊಡ್ಡವತ್ತಿ ನೀನು? ಎಷ್ಟೋ ದೇಶದ ಭಕ್ತರ ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೆ ಹೋಗ್ತಾರಲ್ಲ. ಸಣ್ಣ ಹಿಡ್ಕೊಂಡ ದೊಡ್ಡವ್ರ ತಕ ಶ್ರೀಶೈಲಕ್ಕೆ ಹೋಗ್ತಾರ. ಶ್ರೀಶೈಲಕ್ಕೆ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ, ಮಲ್ಲಿನಾಥ ಭೇಟಿ ಆಗಂಗಿಲ್ಲ. ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ತೊಳ್ಕೋಬೇಕಾದ್ರೆ ಅದೆಲ್ಲ ನನ್ನ ಪಾತಾಳ ಗಂಗಿಗೆ ಬರ್ಬೇಕು. ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕು. ಆಮೇಲೆ ನೋಡ ಮಲ್ಲಯ್ಯ ಎಂಟ್ರಿ. ಮಲ್ಲಯ್ಯ ಸುಣ್ಣಾಳ ಕಲ್ಲಯ್ಯ. ಏನ್ ಹಚ್ಚದಿ ಹೋಲಯ್ಯ. ಅದಕ್ಕ ನೀ ಎಲ್ಲೇ ಹೋದ್ರು ನೀ ಪವಿತ್ರ ಆಲಕ್ಕಿರಿ ಬರ್ಬೇಕ. ವಿಚಾರ ಮಾಡ್ರಿ, ಹೆಣ್ಮಗಳ ಮುಡ್ಚೆಟ್ಟ ಆದ್ರ ಅಂಬಿಗೆ ನೀರ್ ಹಾಕ್ತಾನ. ನೀ ಏನ ಮುಡ್ಚೆಟ್ಟ ಆಗಿರ್ತಿ, ಪಾತಾಳ ಗಂಗೆಗೆ ಹೋಗಿ ನೀ ಜಳಕ ಮಾಡಿ ಹೇಳಾಕ. ಹೌದು, ಖರೇನ ಮಾತ. ಪಾತಾಳ ಗಂಗೆ ಗಣಮಗನ ಹೋಗ್ಲಿ ಹೆಣ್ಣ ಹೋಗ್ಲಿ, ಹೆಣ್ಣ ಬಿಡ್ರಿ. ಅದು ಪಾತಾಳ ಗಂಗೆ ಅದು ಒಂದ್ ಹೆಣ್ಣ, ಈಕಿನೂ ಒಂದ್ ಹೆಣ್ಣ. ಈಕಿ 10 ಸಲ ಮುನಿಗೆ ಹೇಳಿ ಆಕಿಗೆ ಸಂಬಂಧಪಟ್ಟ ಗಣಮಕ್ಳು ಜಳಕ ಮಾಡತಾರ. ಯಾಕ್ರಿ ದೈವದವ್ರು ಶ್ರೀಶೈಲಕ್ಕೆ ಹೋದವ್ರು ಮಾಡ್ತಾರ. ಪಾತಾಳ ಗಂಗೆ ಸ್ನಾನ ಮಾಡ್ತಾರ. ಎಷ್ಟೋ ಪಂಡ್ರಾಪುರಕ್ಕೆ ಹೋದವ್ರು ಚಂದ್ರಭಾಗ ನದಿಗೆ ಹೋಗಿ ಸ್ನಾನ ಮಾಡತಾರ. ಅಲ್ಲಿ ಮಾಡತಾರ. ಅವ್ರೇನು ಮುಡ್ಚೆಟ್ಟಾಗಿರ್ತಾರನ?
ಈ ದೇಹದ ಮುಡಿಚಟ ನೋಡ್ಲಾಕ್ ಹೋಗಬೇಡ, ನಿನ್ನ ಮನಸ್ಸಿನೊಳಗ ಮುಡಿಚಟ ಆಗ್ಯದ, ಅದನ್ನ ಮೊದಲು ತೊಳ್ಕೊ. ಹೌದು ಹೌದಿಲ್ಲ, ಈ ದೇಹದ ಮುಡಿಚಟ ತೊಳೆದ್ರ ಹೋಗಬಹುದು. ಹೌದು, ಇಲ್ಲಿ ಒಳಗ ಮುಡಿಚಟ ಆತಂದ್ರ ಅದು ತೊಳೆದ್ರು ಹೋಗಂಗಿಲ್ಲ. ಹೋಗುದಿಲ್ಲ ತಂಗಿ. ಅದ ಹಸನ ಇರ್ಬೇಕಾದ್ರ ನಾ ಬೇಕು ನೋಡು. ಹೌದು, ಅದ ಹಸನ ತಳ ತಳ ಹೊಳ್ಯಂಗ. ನೀ ಹೆಂಗ ಒಂದ ತಾಮ್ರ ಚೆರಿಗೆ ಎಟ್ಟು ತೊಳೆದ್ ಇಡ್ತಿ ಅಟ್ಟು ತಳ ತಳ ಹೊಳಿತೈತಿ. ಹೌದಲ್ಲ, ಹಂಗಿಂದ ತಾಮ್ರ ಚೆರಿಗೆ ಆಗೋದ ಕಲಿ. ಪ್ಲಾಸ್ಟಿಕ್ ಕಪ್ಪಾಗಿ ಹೋಗ್ಲಕ್ ಹೋಗ್ಬೇಡ. ಪ್ಲಾಸ್ಟಿಕ್ ಕಪ್ಪ ಬಾಯಾಗ ಹಚ್ಚು ತಡ ಇಲ್ಲ, ಅದನ್ನ ನೋಡ್ರಿ ನೀವು. ತಾಮ್ರ ಚೆರಿಗೆ ಬರಬರ ತೊಳೆದ ಮಾತ್ರ ಮ್ಯಾಲ ಹಚ್ತಾರ. ಪ್ಲಾಸ್ಟಿಕ್ ಕಪ್ ಹಂಗಲ್ಲ. ಈ ಕಡೆ ಬಾಯಿಗೆ ಹಚ್ಚು ತಡ ಇಲ್ದ ಈ ಕಡೆ ಕೈಯಾಗ ಹಿಚ್ಕೊತಿರ್ತಾರ. ಕಂತದಾಗ್ಲಕ್ ಹೋಗ್ಬೇಡ. ಅದಕ್ಕ ಮಕ್ತುಮಕ ಶಾನಿ ಅದಿ ಅತ್ತ ಕರೆಸ್ಯಾರು. ಬಾಳ ಬಾಳ ಮಾತಾಡ್ಲಕತ್ತೇನ್ರಿಪ್ಪ. ಈಗೇನ್ ಹೇಳ್ತಾರೋ ಹೇಳ್ತಾರ ತಂಗಿ. ಪ್ರಥಮದೊಳಗ ದೇವ್ರ ಬಾಳ ದೊಡ್ಡ ದೇವ್ರ ಸತ್ತಿಲ್ಲ, ಕೆಟ್ಟಿಲ್ಲ, ಜನನಿಲ್ಲ, ಮರಣಿಲ್ಲ. ದೇವ್ರ ಸತ್ತಿಲ್ಲ ಹೇಳ್ತಿ, ಕರೆ ದೇವ್ರ ಸತ್ತಾನತ್ ನಂದು ವಾದ ಐತಿ. ಹೇಳ್ತಾನೆ ಕೇಳ.